ಅಮ್ಮ ಇವತ್ತು ಬಹಳ ಪ್ರಮುಖವಾಗಿ ನಾನು ಹಬ್ಬಗಳು ಇನ್ನೇನು ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಹೀಗಾಗಿ ಹಬ್ಬಗಳು ನಮ್ಮ ಜೀವನ ಶೈಲಿ, ಆರೋಗ್ಯ ಇದು ಹೆಂಗೆ ಒಂದಕ್ಕೊಂದು ಪೂರಕ ಅಂತ ಹೇಳಿ ನಿಮ್ಮ ಹತ್ರ ಮಾಹಿತಿ ತಿಳ್ಕೊಳ್ಬೇಕು. ನಾನು ಹಬ್ಬದ ವಿಷಯ ಇಳಿಯೋಕೆ ಮುಂಚೆ ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದಾಗೆ ಜ್ಯೋತಿಷ್ಯ ಶಾಸ್ತ್ರ ಅದರ ಜೊತೆಗೆ ಆಯುರ್ವೇದ ಇದೆರಡು ಪ್ರತ್ಯೇಕ ಅಂತ ಹೇಳಿ ತುಂಬ ಜನ ಭಾವಿಸ್ತಾರೆ. ಎರಡು ಪೂರಕನ, ಒಂದಕ್ಕೊಂದು ಪೂರಕ ಅನ್ನೋದೇ ಆದರೆ ಹೇಗೆ ಅಂತ ವಿವರಿಸಬಹುದಾ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಜ್ಯೋತಿಷ್ಯ ಶಾಸ್ತ್ರ, ಆಯುರ್ವೇದ ಇದೆರಡು ಹೇಗೆ ಒಂದಕ್ಕೊಂದಕ್ಕೆ ಹೊಂದಿಕೊಂಡಿದೆ ಅನ್ನುವಂತಹ ಪ್ರಶ್ನೆ. ಆಯುರ್ವೇದ ಶಾಸ್ತ್ರದಲ್ಲಿಯೇ ಆಹಾರ ಪದ್ಧತಿಯನ್ನು ಹೇಳಿರ್ತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರವನ್ನು ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ನೀರು ಕುಡಿದ್ರೆ ಹೇಗೆ ಕುಡಿಬೇಕು, ಪ್ರತಿಯೊಂದನ್ನು ಕೂಡ ಆರೋಗ್ಯ ಸೂತ್ರಗಳೆಲ್ಲವನ್ನೂ ಕೂಡ ನಾವು ಆಯುರ್ವೇದದಲ್ಲಿ ನೋಡ್ತೀವಿ. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳನ್ನು ನೋಡ್ತೀವಿ. ಈ ಗ್ರಹಗಳು ಒಂದೊಂದು ಧಾನ್ಯಕ್ಕೆ ನಾವು ಅಧಿದೇವತೆಯಾಗಿ ಕಾಣ್ತೀವಿ. ಉದಾಹರಣೆಗೆ ಚಂದ್ರ ಅಂದಾಗ ಚಂದ್ರನಿಗೆ ಧಾನ್ಯ ಅನ್ನುವಾಗ ಅಕ್ಕಿ ಅಂತ ನೋಡ್ತೀವಿ. ಕುಜನಿಗೆ ಧಾನ್ಯ ಅಂತ ನೋಡುವಾಗ ತೊಗರಿಬೇಳೆ ಅಂತ ನೋಡ್ತೀವಿ. ಅಂದರೆ ಇಲ್ಲಿ ಜ್ಯೋತಿಷ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳು ಹೇಗೆ ಒಂದಕ್ಕೊಂದಕ್ಕೆ ಬೆಸೆದುಕೊಂಡಿದೆ ಅಂದರೆ ಅಷ್ಟೇ ಚೆನ್ನಾಗಿ ಅದರಲ್ಲಿ ಅರ್ಥವೂ ಅಡಗಿದೆ. ಅದಕ್ಕೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಚಂದ್ರನ ದೋಷ ಇದ್ದಾಗ, ವ್ಯಕ್ತಿಗೆ ಯಾರಿಗೇ ಆಗಲಿ ಚಂದ್ರನ ದೋಷ ಇದ್ದಾಗ, ಚಂದ್ರನ ದೋಷ ಅಂತ ಹೇಳುವಾಗ ಯಾವ ದೋಷವನ್ನು ಗುರುತಿಸ್ತೀವಿ ಅಂತಂದರೆ ಚಂದ್ರಮ ಮನಸೋ ಜಾತಃ ಅಂತ ಹೇಳಿ. ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು. ಮನಸ್ಸಿನ ಒಂದು ಉದ್ವೇಗವನ್ನು, ಮನಸ್ಸಿನ ಒಂದು ಸಮಸ್ಯೆಗಳನ್ನು, ಮನಸ್ಸಿಗೆ ಸಂಬಂಧಪಟ್ಟಂತಹ ಆತಂಕ ಇರಬಹುದು, ಇವತ್ತಿನ ಜೀವನ ಶೈಲಿ ಇರಬಹುದು, ಒತ್ತಡ ಇರಬಹುದು, ಇದೆಲ್ಲಕ್ಕೂ ಕೂಡ ಆ ಗ್ರಹದ ಧಾನ್ಯವಾದ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು ಅಂತ ಸೇವನೆ ಮಾಡಿದ್ರೇ ಆ ಚಂದ್ರನಿಂದ ಬಂದಿರತಕ್ಕಂತಹ ದೋಷ ನಿವಾರಣೆ ಆಗಿ ಹೋಗುತ್ತೆ. ಅದೇ ಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಾಗ ಚಂದ್ರನಿಗೆ ಸಂಬಂಧಪಟ್ಟಂತಹ ದೋಷ ಅಂದಾಗ ಒಂದಷ್ಟು ಅಕ್ಕಿಯನ್ನು ದಾನವಾಗಿ ಕೊಡಿ ಅಂತ ಹೇಳ್ತೀವಿ. ಅಲ್ಲಿ ಅದು ಪರಿಹರಿಸಿ ಹೋಗುತ್ತೆ. ಅಂದರೆ ಇಲ್ಲಿ ಜ್ಯೋತಿಷ್ಯಕ್ಕೂ ಕೂಡ ಆರೋಗ್ಯಕ್ಕೂ ಹೇಗೆ ಸಂಬಂಧ ಇದೆ ಅನ್ನೋಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನು ಹೇಳಿದ್ದು. ಅದೇ ರೀತಿ ರವಿ ಅಂತ ನೋಡುವಾಗ ರವಿಯನ್ನು ನಾವು ಯಾವ ಧಾನ್ಯದ ಮುಖಾಂತರ ಗುರುತಿಸ್ತೀವಿ ಅಂದರೆ ಗೋಧಿಯ ಮುಖಾಂತರ ಗುರುತಿಸ್ತೀವಿ. ಈ ರವಿ ಆತ್ಮಕಾರಕ, ಆರೋಗ್ಯಕ್ಕೆ ಬಹಳ ಪ್ರಮುಖವಾದಂತಹ ಗ್ರಹ ಅಂತ ಹೇಳಿ ಗುರುತಿಸುವಂಥದ್ದು. ಹಾಗಾದರೆ ಆರೋಗ್ಯದ ದೃಷ್ಟಿಯಲ್ಲಿ ಯಾವ ಧಾನ್ಯವನ್ನು ಉಪಯೋಗ ಮಾಡಬೇಕು ಅಂದರೆ ಗೋಧಿಯನ್ನು ಉಪಯೋಗ ಮಾಡಬೇಕು. ಹೇಗೆ ಉಪಯೋಗ ಮಾಡಬೇಕು ಅಂದರೆ ಒಳ್ಳೆಯ ಜವೆ ಗೋಧಿಯನ್ನು ಸ್ವಲ್ಪ ತುಪ್ಪ ಹಾಕಿ ಒಳ್ಳೆಯ ಮಧುರವಾಗಿ ಒಂದು ಅಡಿಗೆಯನ್ನು ಮಾಡಿ ಸೇವನೆ ಮಾಡ್ತಾ ಬಂದರೆ ಆತ್ಮಬಲ ವೃದ್ಧಿಯಾಗೋದಕ್ಕೆ ಸಹಾಯವಾಗತ್ತೆ. ಅದೇ ರೀತಿ ಒಂದಷ್ಟು ಗೋಧಿಯನ್ನು ದಾನವಾಗಿ ಕೊಡಿ ಅಂತ ಜ್ಯೋತಿಷ್ಯದ ರೂಪದಲ್ಲಿ ಹೇಳುವಾಗ ಹೇಳ್ತೀವಿ. ಅಂದರೆ ಜ್ಯೋತಿಷ್ಯಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ಆಯುರ್ವೇದಕ್ಕೂ ಕೂಡ ತುಂಬ ಸಂಪರ್ಕ ಇರತಕ್ಕಂಥದ್ದು ಖಂಡಿತವಾಗಿಯೂ ಹೌದು. ಹಾಗಾಗಿ ಆಯುರ್ವೇದ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಯಾರಿಗೆ ಎರಡೂ ಬಲ್ಲವರಾಗಿರ್ತಾರೆ ಅಂಥವರಿಗೆ ಈ ಸಮಸ್ಯೆ ಇದ್ದಾಗ ಯಾವ ಆಹಾರದ ಮುಖಾಂತರ ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಅವರು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನಿಜ ಅಮ್ಮ, ಇವತ್ತು ಬಹಳ ಪ್ರಮುಖವಾಗಿ ನಾನು ಹಬ್ಬಗಳು ಇನ್ನೇನು ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಹೀಗಾಗಿ ಹಬ್ಬಗಳು ನಮ್ಮ ಜೀವನ ಶೈಲಿ, ಆರೋಗ್ಯ ಇದು ಹೆಂಗೆ ಒಂದಕ್ಕೊಂದು ಪೂರಕ ಅಂತ ಹೇಳಿ ನಿಮ್ಮ ಹತ್ರ ಮಾಹಿತಿ ತಿಳ್ಕೊಳ್ಬೇಕು. ನಾನು ಹಬ್ಬದ ವಿಷಯ ಇಳಿಯೋಕೆ ಮುಂಚೆ ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದಾಗೆ ಜ್ಯೋತಿಷ್ಯ ಶಾಸ್ತ್ರ ಅದರ ಜೊತೆಗೆ ಆಯುರ್ವೇದ ಇದೆರಡು ಪ್ರತ್ಯೇಕ ಅಂತ ಹೇಳಿ ತುಂಬ ಜನ ಭಾವಿಸ್ತಾರೆ. ಎರಡು ಪೂರಕನ, ಒಂದಕ್ಕೊಂದು ಪೂರಕ ಅನ್ನೋದೇ ಆದರೆ ಹೇಗೆ ಅಂತ ವಿವರಿಸಬಹುದಾ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಜ್ಯೋತಿಷ್ಯ ಶಾಸ್ತ್ರ, ಆಯುರ್ವೇದ ಇದೆರಡು ಹೇಗೆ ಒಂದಕ್ಕೊಂದಕ್ಕೆ ಹೊಂದಿಕೊಂಡಿದೆ ಅನ್ನುವಂತಹ ಪ್ರಶ್ನೆ. ಆಯುರ್ವೇದ ಶಾಸ್ತ್ರದಲ್ಲಿಯೇ ಆಹಾರ ಪದ್ಧತಿಯನ್ನು ಹೇಳಿರ್ತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರವನ್ನು ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ನೀರು ಕುಡಿದ್ರೆ ಹೇಗೆ ಕುಡಿಬೇಕು, ಪ್ರತಿಯೊಂದನ್ನು ಕೂಡ ಆರೋಗ್ಯ ಸೂತ್ರಗಳೆಲ್ಲವನ್ನೂ ಕೂಡ ನಾವು ಆಯುರ್ವೇದದಲ್ಲಿ ನೋಡ್ತೀವಿ. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳನ್ನು ನೋಡ್ತೀವಿ.
ಈ ಗ್ರಹಗಳು ಒಂದೊಂದು ಧಾನ್ಯಕ್ಕೆ ನಾವು ಅಧಿದೇವತೆಯಾಗಿ ಕಾಣ್ತೀವಿ. ಉದಾಹರಣೆಗೆ ಚಂದ್ರ ಅಂದಾಗ ಚಂದ್ರನಿಗೆ ಧಾನ್ಯ ಅನ್ನುವಾಗ ಅಕ್ಕಿ ಅಂತ ನೋಡ್ತೀವಿ. ಕುಜನಿಗೆ ಧಾನ್ಯ ಅಂತ ನೋಡುವಾಗ ತೊಗರಿಬೇಳೆ ಅಂತ ನೋಡ್ತೀವಿ. ಅಂದರೆ ಇಲ್ಲಿ ಜ್ಯೋತಿಷ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳು ಹೇಗೆ ಒಂದಕ್ಕೊಂದಕ್ಕೆ ಬೆಸೆದುಕೊಂಡಿದೆ ಅಂದರೆ ಅಷ್ಟೇ ಚೆನ್ನಾಗಿ ಅದರಲ್ಲಿ ಅರ್ಥವೂ ಅಡಗಿದೆ. ಅದಕ್ಕೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಚಂದ್ರನ ದೋಷ ಇದ್ದಾಗ, ವ್ಯಕ್ತಿಗೆ ಯಾರಿಗೇ ಆಗಲಿ ಚಂದ್ರನ ದೋಷ ಇದ್ದಾಗ, ಚಂದ್ರನ ದೋಷ ಅಂತ ಹೇಳುವಾಗ ಯಾವ ದೋಷವನ್ನು ಗುರುತಿಸ್ತೀವಿ ಅಂತಂದರೆ ಚಂದ್ರಮ ಮನಸೋ ಜಾತಃ ಅಂತ ಹೇಳಿ. ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು. ಮನಸ್ಸಿನ ಒಂದು ಉದ್ವೇಗವನ್ನು, ಮನಸ್ಸಿನ ಒಂದು ಸಮಸ್ಯೆಗಳನ್ನು, ಮನಸ್ಸಿಗೆ ಸಂಬಂಧಪಟ್ಟಂತಹ ಆತಂಕ ಇರಬಹುದು, ಇವತ್ತಿನ ಜೀವನ ಶೈಲಿ ಇರಬಹುದು, ಒತ್ತಡ ಇರಬಹುದು, ಇದೆಲ್ಲಕ್ಕೂ ಕೂಡ ಆ ಗ್ರಹದ ಧಾನ್ಯವಾದ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು ಅಂತ ಸೇವನೆ ಮಾಡಿದ್ರೇ ಆ ಚಂದ್ರನಿಂದ ಬಂದಿರತಕ್ಕಂತಹ ದೋಷ ನಿವಾರಣೆ ಆಗಿ ಹೋಗುತ್ತೆ. ಅದೇ ಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಾಗ ಚಂದ್ರನಿಗೆ ಸಂಬಂಧಪಟ್ಟಂತಹ ದೋಷ ಅಂದಾಗ ಒಂದಷ್ಟು ಅಕ್ಕಿಯನ್ನು ದಾನವಾಗಿ ಕೊಡಿ ಅಂತ ಹೇಳ್ತೀವಿ. ಅಲ್ಲಿ ಅದು ಪರಿಹರಿಸಿ ಹೋಗುತ್ತೆ. ಅಂದರೆ ಇಲ್ಲಿ ಜ್ಯೋತಿಷ್ಯಕ್ಕೂ ಕೂಡ ಆರೋಗ್ಯಕ್ಕೂ ಹೇಗೆ ಸಂಬಂಧ ಇದೆ ಅನ್ನೋಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನು ಹೇಳಿದ್ದು. ಅದೇ ರೀತಿ ರವಿ ಅಂತ ನೋಡುವಾಗ ರವಿಯನ್ನು ನಾವು ಯಾವ ಧಾನ್ಯದ ಮುಖಾಂತರ ಗುರುತಿಸ್ತೀವಿ ಅಂದರೆ ಗೋಧಿಯ ಮುಖಾಂತರ ಗುರುತಿಸ್ತೀವಿ. ಈ ರವಿ ಆತ್ಮಕಾರಕ, ಆರೋಗ್ಯಕ್ಕೆ ಬಹಳ ಪ್ರಮುಖವಾದಂತಹ ಗ್ರಹ ಅಂತ ಹೇಳಿ ಗುರುತಿಸುವಂಥದ್ದು. ಹಾಗಾದರೆ ಆರೋಗ್ಯದ ದೃಷ್ಟಿಯಲ್ಲಿ ಯಾವ ಧಾನ್ಯವನ್ನು ಉಪಯೋಗ ಮಾಡಬೇಕು ಅಂದರೆ ಗೋಧಿಯನ್ನು ಉಪಯೋಗ ಮಾಡಬೇಕು. ಹೇಗೆ ಉಪಯೋಗ ಮಾಡಬೇಕು ಅಂದರೆ ಒಳ್ಳೆಯ ಜವೆ ಗೋಧಿಯನ್ನು ಸ್ವಲ್ಪ ತುಪ್ಪ ಹಾಕಿ ಒಳ್ಳೆಯ ಮಧುರವಾಗಿ ಒಂದು ಅಡಿಗೆಯನ್ನು ಮಾಡಿ ಸೇವನೆ ಮಾಡ್ತಾ ಬಂದರೆ ಆತ್ಮಬಲ ವೃದ್ಧಿಯಾಗೋದಕ್ಕೆ ಸಹಾಯವಾಗತ್ತೆ. ಅದೇ ರೀತಿ ಒಂದಷ್ಟು ಗೋಧಿಯನ್ನು ದಾನವಾಗಿ ಕೊಡಿ ಅಂತ ಜ್ಯೋತಿಷ್ಯದ ರೂಪದಲ್ಲಿ ಹೇಳುವಾಗ ಹೇಳ್ತೀವಿ. ಅಂದರೆ ಜ್ಯೋತಿಷ್ಯಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ಆಯುರ್ವೇದಕ್ಕೂ ಕೂಡ ತುಂಬ ಸಂಪರ್ಕ ಇರತಕ್ಕಂಥದ್ದು ಖಂಡಿತವಾಗಿಯೂ ಹೌದು. ಹಾಗಾಗಿ ಆಯುರ್ವೇದ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಯಾರಿಗೆ ಎರಡೂ ಬಲ್ಲವರಾಗಿರ್ತಾರೆ ಅಂಥವರಿಗೆ ಈ ಸಮಸ್ಯೆ ಇದ್ದಾಗ ಯಾವ ಆಹಾರದ ಮುಖಾಂತರ ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಅವರು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನಿಜ ಅಮ್ಮ, ಇವತ್ತು ಬಹಳ ಪ್ರಮುಖವಾಗಿ ನಾನು ಹಬ್ಬಗಳು, ಇನ್ನೇನು ಶ್ರಾವಣ ಮಾಸ ಶುರುವಾಗ್ತಾ ಇದೆ, ಹೀಗಾಗಿ ಹಬ್ಬಗಳು ನಮ್ಮ ಜೀವನ ಶೈಲಿ, ಆರೋಗ್ಯ ಇದು ಹೆಂಗೆ ಒಂದಕ್ಕೊಂದು ಪೂರಕ ಅಂತ ಹೇಳಿ ನಿಮ್ಮ ಹತ್ರ ಮಾಹಿತಿ ತಿಳ್ಕೊಳ್ಬೇಕು. ನಾನು ಹಬ್ಬದ ವಿಷಯ ಇಳಿಯೋಕ್ಕೆ ಮುಂಚೆ ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದಾಗೆ ಜ್ಯೋತಿಷ್ಯ ಶಾಸ್ತ್ರ ಅದರ ಜೊತೆಗೆ ಆಯುರ್ವೇದ ಇದೆರಡು ಪ್ರತ್ಯೇಕ ಅಂತ ಹೇಳಿ ತುಂಬ ಜನ ಭಾವಿಸ್ತಾರೆ. ಎರಡು ಪೂರಕನ, ಒಂದಕ್ಕೊಂದು ಪೂರಕ ಅನ್ನೋದೇ ಆದರೆ ಹೇಗೆ ಅಂತ ವಿವರಿಸಬಹುದಾ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಜ್ಯೋತಿಷ್ಯ ಶಾಸ್ತ್ರ, ಆಯುರ್ವೇದ ಇದೆರಡು ಹೇಗೆ ಒಂದಕ್ಕೊಂದಕ್ಕೆ ಹೊಂದಿಕೊಂಡಿದೆ ಅನ್ನುವಂತಹ ಪ್ರಶ್ನೆ. ಆಯುರ್ವೇದ ಶಾಸ್ತ್ರದಲ್ಲಿಯೇ ಆಹಾರ ಪದ್ಧತಿಯನ್ನು ಹೇಳಿರ್ತಕ್ಕಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆಹಾರವನ್ನು ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ನೀರು ಕುಡಿದ್ರೆ ಹೇಗೆ ಕುಡಿಬೇಕು, ಪ್ರತಿಯೊಂದನ್ನು ಕೂಡ ಆರೋಗ್ಯ ಸೂತ್ರಗಳೆಲ್ಲವನ್ನೂ ಕೂಡ ನಾವು ಆಯುರ್ವೇದದಲ್ಲಿ ನೋಡ್ತೀವಿ. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳನ್ನು ನೋಡ್ತೀವಿ. ಈ ಗ್ರಹಗಳು ಒಂದೊಂದು ಧಾನ್ಯಕ್ಕೆ ನಾವು ಅಧಿದೇವತೆಯಾಗಿ ಕಾಣ್ತೀವಿ. ಉದಾಹರಣೆಗೆ ಚಂದ್ರ ಅಂದಾಗ ಚಂದ್ರನಿಗೆ ಧಾನ್ಯ ಅನ್ನುವಾಗ ಅಕ್ಕಿ ಅಂತ ನೋಡ್ತೀವಿ. ಕುಜನಿಗೆ ಧಾನ್ಯ ಅಂತ ನೋಡುವಾಗ ತೊಗರಿಬೇಳೆ ಅಂತ ನೋಡ್ತೀವಿ. ಅಂದರೆ ಇಲ್ಲಿ ಜ್ಯೋತಿಷ್ಯ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳು ಹೇಗೆ ಒಂದಕ್ಕೊಂದಕ್ಕೆ ಬೆಸೆದುಕೊಂಡಿದೆ ಅಂದರೆ ಅಷ್ಟೇ ಚೆನ್ನಾಗಿ ಅದರಲ್ಲಿ ಅರ್ಥವೂ ಅಡಗಿದೆ. ಅದಕ್ಕೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಚಂದ್ರನ ದೋಷ ಇದ್ದಾಗ, ವ್ಯಕ್ತಿಗೆ ಯಾರಿಗೇ ಆಗಲಿ ಚಂದ್ರನ ದೋಷ ಇದ್ದಾಗ, ಚಂದ್ರನ ದೋಷ ಅಂತ ಹೇಳುವಾಗ ಯಾವ ದೋಷವನ್ನು ಗುರುತಿಸ್ತೀವಿ ಅಂತಂದರೆ ಚಂದ್ರಮ ಮನಸೋ ಜಾತಃ ಅಂತ ಹೇಳಿ. ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥವನು. ಮನಸ್ಸಿನ ಒಂದು ಉದ್ವೇಗವನ್ನು, ಮನಸ್ಸಿನ ಒಂದು ಸಮಸ್ಯೆಗಳನ್ನು, ಮನಸ್ಸಿಗೆ ಸಂಬಂಧಪಟ್ಟಂತಹ ಆತಂಕ ಇರಬಹುದು, ಇವತ್ತಿನ ಜೀವನ ಶೈಲಿ ಇರಬಹುದು, ಒತ್ತಡ ಇರಬಹುದು, ಇದೆಲ್ಲಕ್ಕೂ ಕೂಡ ಆ ಗ್ರಹದ ಧಾನ್ಯವಾದ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಸೇವನೆ ಮಾಡಬೇಕು ಅಂತ ಸೇವನೆ ಮಾಡಿದ್ರೇ ಆ ಚಂದ್ರನಿಂದ ಬಂದಿರತಕ್ಕಂತಹ ದೋಷ ನಿವಾರಣೆ ಆಗಿ ಹೋಗುತ್ತೆ.
ಅದೇ ಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಾಗ ಚಂದ್ರನಿಗೆ ಸಂಬಂಧಪಟ್ಟಂತಹ ದೋಷ ಅಂದಾಗ ಒಂದಷ್ಟು ಅಕ್ಕಿಯನ್ನು ದಾನವಾಗಿ ಕೊಡಿ ಅಂತ ಹೇಳ್ತೀವಿ, ಅಲ್ಲಿ ಅದು ಪರಿಹರಿಸಿ ಹೋಗುತ್ತೆ. ಅಂದರೆ ಇಲ್ಲಿ ಜ್ಯೋತಿಷ್ಯಕ್ಕೂ ಕೂಡ ಆರೋಗ್ಯಕ್ಕೂ ಹೇಗೆ ಸಂಬಂಧ ಇದೆ ಅನ್ನೋಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನು ಹೇಳಿದ್ದು. ಅದೇ ರೀತಿ ರವಿ ಅಂತ ನೋಡುವಾಗ ರವಿಯನ್ನು ನಾವು ಯಾವ ಧಾನ್ಯದ ಮುಖಾಂತರ ಗುರುತಿಸ್ತೀವಿ ಅಂದರೆ ಗೋಧಿಯ ಮುಖಾಂತರ ಗುರುತಿಸ್ತೀವಿ. ಈ ರವಿ ಆತ್ಮಕಾರಕ, ಆರೋಗ್ಯಕ್ಕೆ ಬಹಳ ಪ್ರಮುಖವಾದಂತಹ ಗ್ರಹ ಅಂತ ಹೇಳಿ ಗುರುತಿಸುವಂಥದ್ದು. ಹಾಗಾದರೆ ಆರೋಗ್ಯದ ದೃಷ್ಟಿಯಲ್ಲಿ ಯಾವ ಧಾನ್ಯವನ್ನು ಉಪಯೋಗ ಮಾಡಬೇಕು ಅಂದರೆ ಗೋಧಿಯನ್ನು ಉಪಯೋಗ ಮಾಡಬೇಕು. ಹೇಗೆ ಉಪಯೋಗ ಮಾಡಬೇಕು ಅಂದರೆ ಒಳ್ಳೆಯ ಜವೆ ಗೋಧಿಯನ್ನು ಸ್ವಲ್ಪ ತುಪ್ಪ ಹಾಕಿ ಒಳ್ಳೆಯ ಮಧುರವಾಗಿ ಒಂದು ಅಡಿಗೆಯನ್ನು ಮಾಡಿ ಸೇವನೆ ಮಾಡ್ತಾ ಬಂದರೆ ಆತ್ಮಬಲ ವೃದ್ಧಿಯಾಗೋದಕ್ಕೆ ಸಹಾಯವಾಗತ್ತೆ. ಅದೇ ರೀತಿ ಒಂದಷ್ಟು ಗೋಧಿಯನ್ನು ದಾನವಾಗಿ ಕೊಡಿ ಅಂತ ಜ್ಯೋತಿಷ್ಯದ ರೂಪದಲ್ಲಿ ಹೇಳುವಾಗ ಹೇಳ್ತೀವಿ. ಅಂದರೆ ಜ್ಯೋತಿಷ್ಯಕ್ಕೂ ಕೂಡ ಆರೋಗ್ಯಕ್ಕೂ ಕೂಡ ಆಯುರ್ವೇದಕ್ಕೂ ಕೂಡ ತುಂಬ ಸಂಪರ್ಕ ಇರತಕ್ಕಂಥದ್ದು ಖಂಡಿತವಾಗಿಯೂ ಹೌದು. ಹಾಗಾಗಿ ಆಯುರ್ವೇದ ಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಯಾರಿಗೆ ಎರಡೂ ಬಲ್ಲವರಾಗಿರ್ತಾರೆ ಅಂಥವರಿಗೆ ಈ ಸಮಸ್ಯೆ ಇದ್ದಾಗ ಯಾವ ಆಹಾರದ ಮುಖಾಂತರ ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಅವರು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನಿಜ.